ಹಾಯ್ ನಮಸ್ತೆ, ವೆಲ್ಕಮ್ ಟು ವಿದ್ಮಹಿ ಕ್ರಿಯೇಷನ್ಸ್. ಇವತ್ತು ನಾನು ಅಕ್ಕಿ ರೊಟ್ಟಿ ಅಥವಾ ಅಕ್ಕಿ ಚಪಾತಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಾನು ಫಸ್ಟು ಬಾಣಲಿ ತೊಗೊಂಡು ಗ್ಯಾಸ್ನ ಆನ್ ಮಾಡ್ಕೊತಾ ಇದ್ದೀನಿ. ಒಂದು ಕಪ್ನ ನಾನು ಅಳತೆಗೆ ಅಂತ ತೊಗೊಂಡಿದ್ದೀನಿ. ಆ ಕಪ್ಪಲ್ಲಿ ನಾನು 4 ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ. 4 ಕಪ್ಪು ನೀರು ಅಂತ ಅಂದರೆ ನಾನು 3 ಕಪ್ಪಷ್ಟು ಹಸಿಟ್ಟು ಹಾಕೋಬೇಕು. ಹಾಗೆ ನೀವೇನಾದರೂ ಇನ್ನೂ ಕಮ್ಮಿ ಬೇಕು ಅಂತ ಅಂದರೆ 3 ಕಪ್ಪಷ್ಟು ನೀರಿಗೆ 2 ಕಪ್ಪಷ್ಟು ಅಕ್ಕಿ ಹಸಿಟ್ಟನ್ನು ಹಾಕೋಬೇಕಾಗುತ್ತೆ. ನಾನು ನೀರು ಹಾಕ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಚೆನ್ನಾಗಿ ನೀರು ಕುದ್ದಾದಮೇಲೆ ನಾನು ಅಕ್ಕಿ ಹಸಿಟ್ಟನ್ನು ಆಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 3 ಕಪ್ ಆಗುವಷ್ಟು ಅಕ್ಕಿ ಹಸಿಟ್ಟನ್ನು ಆಡ್ ಮಾಡ್ಕೋತಾ ಇದ್ದೀನಿ. ಅದು ಚೆನ್ನಾಗಿ ನೀರು ಕುದ್ದಾದಮೇಲೆ ಕೂಡ ನಾವು ಅಕ್ಕಿ ಹಸಿಟ್ಟನ್ನ ಹಾಕೋಬೇಕು. ಮುಂಚೆನೇ ಹಾಕ್ಕೊಂಡ್ರೆ ಅದು ಹಸಿ ಹಸಿ ಆಗೇ ಇರುತ್ತೆ. ಹಾಗೆ ನಾನು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು, ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಚೆನ್ನಾಗಿ ಅಕ್ಕಿ ಹಸಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದು ಅಕ್ಕಿ ಹಸಿಟ್ಟು ಎಲ್ಲೂ ಇರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಗ್ಯಾಸ್ನ ಆಫ್ ಮಾಡಿ ಒಂದು 5-10 ಮಿನಿಟ್ಸ್ ಅಷ್ಟು ಅದನ್ನು ಮುಚ್ಚಿ ಇಟ್ಟಿದ್ದೆ. ಹಾಗೆ ಅದು ಬಿಸಿ ಇರಬೇಕಾದ್ರೇ ಅದನ್ನು ಚೆನ್ನಾಗಿ ಮಿದಿಬೇಕು, ನಾದಬೇಕು. ಅದಕ್ಕೆ ನಾನು ಇಲ್ಲಿ ತೊಗೊಂಡ್ಬಿಟ್ಟು ಕೈಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿದಿತಾ ಇದ್ದೀನಿ. ಅದು ಸಾಫ್ಟ್ ಬರೋ ಹಾಗೆ ಚೆನ್ನಾಗಿ ನಾದಬೇಕು. ನೋಡಿ ನಾನಿಲ್ಲಿ ಹೇಗೆ ನಾದ್ತಾ ಇದ್ದೀನಿ ಅಂತೇಳ್ಬಿಟ್ಟು. ನಾವು ಎಷ್ಟು ಚೆನ್ನಾಗಿ ಮಿದಿತೇವೋ ಅಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ಸಾಫ್ಟಾಗಿ ಬರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಚೆನ್ನಾಗಿ ನಾದ್ಬಿಟ್ಟು ನಾನು ಒಂದು 5-10 ಮಿನಿಟ್ಸ್ ಅಷ್ಟು ಬಿಟ್ಟಿದ್ದೆ. ಹಾಗೆ ಸ್ವಲ್ಪ ಹೊತ್ತು ಇಟ್ಟಿದ್ದೆ. ಹಾಗೆ ನಾನು ಮಣೆ ತಗೊಂಡು ಅದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಸಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ಉಂಡೆ ಮಾಡಿಕೊಂಡು ಹಾಗೆ ನಾನು ಇದನ್ನು ಒತ್ಕೊತಾ ಇದ್ದೀನಿ. ಅಕ್ಕಿ ರೊಟ್ಟಿ ಹೇಗೆ ಚಪಾತಿಗೆ ನಾವು ನಾದ್ತೀವೋ ಹಾಗೇ ನಾವು ಇದನ್ನು ಒಸಿಬೇಕಾಗುತ್ತೆ. ಹಾಗೆ ಅದು ರೌಂಡ್ ಶೇಪಲ್ಲಿ ಬರಬೇಕು ಅಂತ ಅಂದರೆ ನಾನು ಈ ಥರ ನೋಡಿ ಒಂದು ತಟ್ಟೆನ ಇಟ್ಕೊಂಡ್ಬಿಟ್ಟು ನಾನು ಸುತ್ತ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಎಷ್ಟು ರೌಂಡ್ ಶೇಪಲ್ಲಿ ಬಂದಿದೆ. ಅದನ್ನು ನಾನು ಈಗ ಒಂದು ಹೆಂಚನ್ನ ನಾನು ಗ್ಯಾಸ್ ಮೇಲೆ ಬಿಸಿಗಿಟ್ಟಿದ್ದೆ. ಹಾಗೆ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿದ್ದೆ. ನಾನು ಇದನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೀವು ಎಣ್ಣೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. 2 ಕಡೆಯೂ ಎಣ್ಣೆ ಬೇಡ ಅಂದರೂ ನೀವು ಸ್ಕಿಪ್ ಮಾಡ್ಬೋದು. ನಾನು ಇಲ್ಲಿ ಎಣ್ಣೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. 2 ಕಡೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾನು ಬೇಯಿಸ್ಕೊತಾ ಇದ್ದೀನಿ. ಒಳಗಡೆ ಹಸಿಟ್ಟು ಇರದೇ ಇರೋ ಥರ ಚೆನ್ನಾಗಿ ಬಿಸಿ ಮಾಡಬೇಕು. ನಾವು ಇದನ್ನು ರೋಸ್ಟ್ ಬೇಕು ಅಂತ ಅಂದರೆ ರೋಸ್ಟ್ ಕೂಡ ನೀವು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೀವು ಟೊಮೊಟೊ ಗೊಜ್ಜು ಅಥವಾ ಏನು ಬೇಕಾದರೂ ಮಾಡ್ಕೋಬೋದು. ಚಟ್ನಿ ಕೂಡ ಮಾಡ್ಬೋದು. ನಾನಿಲ್ಲಿ ಮೊಳಕೆ ಹುಳ್ಳಿಕಾಳ್ದು ಗ್ರೇವಿ ಇದೆ, ಅದಕ್ಕೆ ನಾನಿಲ್ಲಿ ಅಕ್ಕಿ ರೊಟ್ಟಿನ ಮಾಡ್ಕೋತಾ ಇದ್ದೀನಿ. ಅಕ್ಕಿ ಚಪಾತಿ ಅಂತಲೂ ಹೇಳ್ತಾರೆ ಕೆಲವೊಬ್ಬರು, ಅಕ್ಕಿ ರೊಟ್ಟಿ ಅಂತಲೂ ಕೂಡ ಹೇಳ್ತಾರೆ. ಇದಕ್ಕೆ ಇದೇ ರೀತಿಯೇ ಮಾಡ್ಕೊಳ್ಳಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ತುಂಬ ಟೇಸ್ಟಿಯಾಗಿರುತ್ತೆ, ಮೃದುವಾಗಿ ಬೆಣ್ಣೆ ರೀತಿಯಲ್ಲಿ ಇರುತ್ತೆ. ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗೋಗುತ್ತೆ. ಬಿಸಿದು ಇದಕ್ಕೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಚಟ್ನಿ ಪುಡಿ ಜೊತೆ ತಿಂದ್ರಂತೂ ಸಖತ್ತಾಗಿರುತ್ತೆ. ನಾನಿಲ್ಲಿ ನೋಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರೀದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ವಿದ್ಮಹಿ ಕ್ರಿಯೇಷನ್ಸ್. ಥ್ಯಾಂಕ್ ಯು. ಬಾಯ್.